ಮಾದಿಗ ಸಮುದಾಯ 28 ಜಿಲ್ಲೆಗಳಲ್ಲಿ ಇವತ್ತು ಎಲ್ಲ DC ಕಚೇರಿಗಳ ಮುಂದೆ ಮುತ್ತಿಗೆ ಹಾಕುವಂಥ ಕೆಲಸ ಆಗಿದೆ. ಸಿದ್ದರಾಮಯ್ಯವರು ಈ ಗಣನೆಗೆ ತಗೊಂಡು ಎಲ್ಲ ನಮ್ಮ ಮಾದಿಗ ಸಮುದಾಯನ ಆಂಧ್ರದಲ್ಲಿ ರೇವಂತ್ ರೆಡ್ಡಿ ಅವರು ಘೋಷಣೆ ಮಾಡಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶವನ್ನು ಇವರು ಪರಿಗಣಿಸಿ ಇವರು ಮಾಡಬೇಕಾಗಿ ನಾವು ಸಿದ್ದರಾಮಯ್ಯರಿಗೆ ಮನವಿ ಮಾಡ್ತಾ ಇದ್ದೀವಿ. ಮಾದೇವಪ್ಪರು ಬರ್ತೀನಿ ಅಂತ ಹೇಳಿದ್ದಾರೆ. ನಾವು ಕಾಲಾವಕಾಶ ಇದೆ, ಕಾಯ್ತಾ ಇದ್ದೀವಿ ಎಲ್ಲರೂ. ಅವರು ಈ ಸರ್ಕಾರ ಯಾವತ್ತೇ ಆಗಲಿ ಬದ್ಧ ಆಗ್ಬೇಕಾದ್ರೆ ನೆಕ್ಸ್ಟ್ ಮಾದಿಗ ಸಮಾಜದಿಂದ ಅವರಿಗೆ ವೋಟ್ ಬೇಕಾದರೆ, ವೋಟ್ ಬ್ಯಾಂಕಿಂಗ್ ಬೇಕಾದರೆ ನಮ್ಮ ಸಮುದಾಯಕ್ಕೆ ಅವರು ಏನು ಸುಪ್ರೀಂ ಕೋರ್ಟ್ ಆದೇಶನ ಏನು ಹೇಳಿದಾರೋ ಆ ಸುಪ್ರೀಂ ಕೋರ್ಟ್ ಆದೇಶ ಪರವಾಗಿ ಅವರು ಆದೇಶ ಮಾಡಿದ್ರೆ ಭಾಳ ಒಳ್ಳೆಯದು. ನೆಕ್ಸ್ಟ್ ಇಲ್ಲಾಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾಳ ಹೊಡೆತ ಬೀಳುತ್ತೆ ಅಂತ ನಮ್ಮ ಸಮುದಾಯ ಪರವಾಗಿ ಎಲ್ಲ ಜಿಲ್ಲೆಗಳಿಗೂ ನಾವು ಕರೆ ಮಾಡ್ತೀವಿ. ಅವರು ಮಾದಿಗ ಸಮುದಾಯವನ್ನು ಅವರು ಈ ಸುಪ್ರೀಂ ಆದೇಶದ ಮೇಲೆ ನಮಗೆ ಆದಾಯ ಮಾಡಿದ್ರೆ ಅವ್ರಿಗಿನ್ನ ಇನ್ನಿಷ್ಟು ನೆಕ್ಸ್ಟ್ ಸರ್ಕಾರ ಅವ್ರು ಬಂದಂಗೆ ನಾವು ಸರ್ಕಾರ ಆದೇಶ ಮಾಡ್ತೇವೆ. ಮಾಡಿದಾದ್ಮೇಲೆ ನಮ್ಮ ಸರ್ಕಾರ ಬಂದಂಗೆ ಕಾಂಗ್ರೆಸ್ ಸರ್ಕಾರನೂ ಅದೇ ಥರನೇ ಬರ್ತದೆ. ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಮತ ಯಾವಾಗೂ ಇದ್ದೇ ಇರುತ್ತೆ ಅಂತ ಏನಿಲ್ಲ. ಇಡೀ ರಾಜ್ಯದಲ್ಲಿ ಇವತ್ತು 28 ಜಿಲ್ಲೆಗೂ ಇವತ್ತು ಮುತ್ತಿಗೆ ಹಾಕ್ತಾ ಇದ್ದಾರೆ. ನೀವು ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಸಮುದಾಯ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ನಮ್ಮ ಸಮುದಾಯ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮಾದಿಗ ಸಮುದಾಯ ಇಡೀ ರಾಜ್ಯಕ್ಕೆ ಇವತ್ತು ಗೊತ್ತಾಗ್ತಾ ಇದೆ. ಅವರು ಪರಿಗಣಿಸದೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡದೆ ನಮ್ಮ ಮಾದಿಗ ಸಮುದಾಯಕ್ಕೆ ಜಾರಿ ಮಾಡಬೇಕಂತ ನಾವು ಎಲ್ಲರೂ ಮನವಿ ಮಾಡ್ತಾ ಇದ್ದೀವಿ. ಮಂಜುನಾಥ್ ಅಂತ